ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಬಿದರೂರಿನಲ್ಲಿ ಪ್ರಾಚೀನವಾದ ಭಗವಾನ್ ಶ್ರೀ 1008 ವರ್ಧಮಾನ ಸ್ವಾಮಿ ದಿಗಂಬರ ಜಿನ ಮಂದಿರ ಪುನಃ ಜೀರ್ಣೋದ್ಧಾರಗೊಂಡು ಮೂರ್ತಿ ಪ್ರತಿಷ್ಠಾಪನೆ, ಧಾಮ ಸಂಪ್ರೋಕ್ಷಣೆ ಹಾಗೂ ಪಂಚಕಲ್ಯಾಣ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಪರಮ ಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮಹಾರಾಜರ ಪಾವನ ಸಾನ್ನಿಧ್ಯ ಮತ್ತು ಶ್ರೀ ಕ್ಷೇತ್ರ ಸೋಂದಾದ ಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ಜರುಗಿದವು. ಇಂದು 2ನೇ ದಿನದ ಸಭಾ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಮಹಾವೀರ ಸ್ವಾಮಿ ನಾನಿನ್ನೆಡೆಗೆ ಬಂದೆ, ನೀ ಕರುಣಾ ಕಟಾಕ್ಷದಿ ಕಾಪಾಡು ತಂದೆ. ಮಹಾವೀರ ಸ್ವಾಮಿ ನಾನಿನ್ನೆಡೆಗೆ ಬಂದೆ, ನೀ ಕರುಣಾ ಕಟಾಕ್ಷದಿ ಕಾಪಾಡು ತಂದೆ. ಮಹಾವೀರ ಸ್ವಾಮಿ ನಾನಿನ್ನೆಡೆಗೆ ಬಂದೆ, ನೀ ಕರುಣಾ ಕಟಾಕ್ಷದಿ ಕಾಪಾಡು ತಂದೆ. ಪಂಚಕಲ್ಯಾಣ ಮಹೋತ್ಸವದ 2ನೇ ದಿನವಾದ ಇಂದು ಬೆಳಿಗ್ಗೆಯಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಈಗಾಗಲೇ ಸಂಪನ್ನಗೊಂಡಿದ್ದು, ಮಧ್ಯಾಹ್ನದ ಆರಾಧನೆ, ಧಾರ್ಮಿಕ ವಿಧಿವಿಧಾನಗಳು ಸಂಪನ್ನಗೊಳ್ಳಲಿಕ್ಕಿದೆ. ಈ ಮಧ್ಯೆ ವೇದಿಕೆಯಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ಪಾವನ ಸಾನ್ನಿಧ್ಯ ಮಾರ್ಗದರ್ಶನವನ್ನು ನೀಡಿದಂಥ ಸೋಂದ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಉಪಸ್ಥಿತರಿದ್ದಾರೆ. ಹಾಗೆ ಶ್ರೀ ಕ್ಷೇತ್ರ ಒರೂರು ದಿಗಂಬರ ಜೈನ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಪಟ್ಟಾಚಾರ್ಯವರೇ ಮಹಾಸ್ವಾಮೀಜಿಯವರು ಉಪಸ್ಥಿತರಿದ್ದಾರೆ. ಪೂಜ್ಯ ದ್ವೈರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ನಮಸ್ಸುಗಳನ್ನು ಸಲ್ಲಿಸುತ್ತಾ, ವಿಶೇಷ ಆಹ್ವಾನಿತರಾಗಿ ಶಿವಮೊಗ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಪ್ರಭುಲಿಂಗ ಕವಳಿಕಟ್ಟೆ IAS ಇವರು ಈಗಾಗಲೇ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ.
ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಪರಮ ಪೂಜ್ಯ ಸುಶ್ರೀ ಭಟ್ಟಾರಕ ಶ್ರೀಗಳವರು ನಮಗೆ ಮಾರ್ಗದರ್ಶನವನ್ನು ನೀಡಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಬಂದರು. ಅವರ ಮಾರ್ಗದರ್ಶನದಂತೆ ಹಾಗೂ ಊರಿನ ನಮ್ಮ ಎಲ್ಲ ಶ್ರಾವಕರ ಒಂದು ಸಹಕಾರದೊಂದಿಗೆ ಭವ್ಯವಾಗಿರ್ತಕ್ಕಂಥ ಶಿಲಾಮಯವಾಗಿರ್ತಕ್ಕಂಥ ಮಂದಿರ ಈಗ ನಿರ್ಮಾಣಗೊಂಡಿದೆ. ಮುಂದಿನ ದಿನಗಳಲ್ಲಿ ಭವ್ಯವಾಗಿರ್ತಕ್ಕಂಥ ಒಂದು ಕಲ್ಯಾಣ ಮಂಟಪ ಆಗಬೇಕಾಗಿದೆ. ಹಾಗಾಗಿ ಅದಕ್ಕೂ ಕೂಡ ಅವರು ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರೆಲ್ಲ ವಿನಂತಿ ಮಾಡಿಕೊಳ್ತಾ ನಮ್ಮ ಪೂಜ್ಯ ಶ್ರೀಗಳವರು ಒಂದೆರಡು ಆಶೀರ್ವಚನ ಹೇಳ್ತಾರೆ. ಆ ನಂತರ ಮಹಾವೀರ ಸ್ವಾಮಿನ ಶ್ರೀಪಾದ ಪದ್ಮ ಪ್ರಸಾದಾತ್ ಅಷ್ಟವಿಧ ಕರ್ಮ ವಿನಾಶನ ಮಸ್ತುವಹ ಅಂತ ಹೇಳ್ತಾರೆ. ಯಾರು ಭಗವಾನ್ ವರ್ಧಮಾನ ಸ್ವಾಮಿಯ ಶ್ರೀಪಾದ ಪದ್ಮಗಳನ್ನು ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತಾರೆ, ಆಚರಣೆ ಮಾಡ್ತಾರೆ, ಹಾಗೆ ಸೇವೆ ಮಾಡ್ತಾರೆ, ಅವರಿಗೆ ಅಂಟಿಕೊಂಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಕೂಡ ತೊಳೆದು ಹೋಗ್ತದೆ ಅಂತ ತಿಳಿಸ್ತಾರೆ. ಅಷ್ಟು ಶಕ್ತಿ ಭಗವಾನ್ ಮಹಾವೀರ ಸ್ವಾಮಿಯ ಪೂಜೆಗಿದೆ ಅಂತ ಹೇಳ್ತಾರೆ. ಹಾಗೆ ಯಾರು ಭಗವಾನ್ ಮಹಾವೀರ ಸ್ವಾಮಿಯನ್ನು ಪ್ರತಿದಿನ ನೆನೆಸಿ ಪ್ರತಿದಿನ ಭಗವಂತನ ಪೂಜೆ ಮಾಡ್ತಾರೆ, ದರ್ಶನ ಮಾಡ್ತಾರೆ, ಅವರಿಗೆ ಮನೆಯಲ್ಲಿ ಹಾಗೆ ಅವರ ಸಂಸಾರದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತದಂತೆ. ಯಾವಾಗ ಕುಂಡಲಪುರದಲ್ಲಿ ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಆಯಿತು, ಆವಾಗ ಸಿದ್ಧಾರ್ಥ ಮಹಾರಾಜರು ಅವರ ಅರಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು, ದವಸ ಧಾನ್ಯಗಳು ಇದೆಲ್ಲವೂ ದ್ವಿಗುಣವಾಗಿ ವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಯ್ತಂತೆ. ಮಹಾವೀರ ಸ್ವಾಮಿ ಜನ್ಮ ಆದಾಗ ಅವ್ರ ಮನೆಯಲ್ಲಿರ್ತಕ್ಕಂಥದ್ದೆಲ್ಲವೂ, ಅರಮನೆಯಲ್ಲಿರ್ತಕ್ಕಂಥದ್ದೆಲ್ಲವೂ ವೃದ್ಧಿ ಆಗ್ತಾ ಪ್ರಾರಂಭ ಆಯ್ತಂತೆ. ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆಲ್ಲರಿಗೂ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲರಿಗೂ ಸಿಗಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಆ ಮಗುವಿಗೆ ಹೆಸರನ್ನು ವರ್ಧಮಾನ ಅಂತೇಳಿಟ್ರು. ವರ್ಧಮಾನ ಅಂತೇಳಿದ್ರೆ ಅಭಿವೃದ್ಧಿಯ ಸಂಕೇತ ಅಂಥೇಳಿ ಆ ಹೆಸರಿನ ಅರ್ಥ. ಅಂತ ವರ್ಧಮಾನ ಸ್ವಾಮಿ ನಮ್ಮ ಬಿದರೂರು ಬಸ್ತಿಯಲ್ಲಿ ಇಲ್ಲಿ ಸುಮಾರು 850 ವರ್ಷಗಳಿಂದನೂ ಕೂಡ ಈ ಒಂದು ಬಸ್ತಿ, ಈ ಒಂದು ಸ್ಥಾನದಲ್ಲಿ ನೆಲೆಗೊಂಡು ನಮಗೆಲ್ಲರಿಗೂ ದರ್ಶನವನ್ನು ನೀಡ್ತಿದ್ದಾರೆ. ಅಂಥ ಮಹಾವೀರ ಸ್ವಾಮಿಯ ಬಸದಿ ಅನೇಕ ಬಾರಿ ಹಿಂದಿನ ಸಮಯದಲ್ಲಿ ಕಲ್ಲಿನ ಬಸದಿಗಳಿತ್ತು, ರಾಜರ ಸಮಯದಲ್ಲಿ ಮತ್ತೆ ಜೀರ್ಣೋದ್ಧಾರಗೊಂಡಿದೆ. ಇಲ್ಲಿಯ ಯಾವ ರಾಜ ಇದ್ದರು, ಇಂಗದ ರಸ, ಹಾಗೆ ಉಳಿದಿರ್ತಕ್ಕಂಥ ರಾಜರು ಚೆನ್ನಭೈರಾದೇವಿ ಕಾಲದಲ್ಲಿ ಕೂಡ ಈ ಬಸದಿಗೆ ಅನೇಕ ದಾನದತ್ತಿಗಳು ಬಂದಿದ್ದುಂಟು. ಇನ್ನು ಶಾಶ್ವತವಾಗಿ ಒಂದು 500-600 ವರ್ಷ ಯಾರು ಮುಟ್ಟಬಾರ್ದು, ಆ ರೀತಿ ಒಂದು ಬಸ್ತಿಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಜೀರ್ಣೋದ್ಧಾರ ಮಾಡಲಿಕ್ಕೆ ಕಾರ್ಯ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು 2019ರಲ್ಲಿ ಶುರು ಮಾಡಿದಾಗ ಎಲ್ಲರ ಸಹಕಾರ ಬಂತು. ಅವತ್ತಿಂದ ಇವತ್ತಿನವರೆಗೂ ನಮ್ಮೆಲ್ಲರ ಆ ಕನಸು ಇವತ್ತಿಗೆ ನಮ್ಮದು ಸಾಕಾರ ಆಗಿದೆ, ನಿಮ್ಮೆಲ್ಲರ ಕನಸು ಸಾಕಾರವಾಗಿದೆ. ನಿನ್ನೆ ದಿನ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭ ಆಯಿತು, ಇವತ್ತು ಪ್ರಾರಂಭ ಆಯಿತು. ನಾಳೆಯಿಂದ ಮುಖ್ಯ ಆ ಭಗವಂತನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು 5 ದಿನಗಳ ಪರ್ಯಂತ ಇಲ್ಲಿ ನೆರವೇರ್ತಾ ಇದೆ. ಸರ್ಕಾರಕ್ಕೆ ಇಲ್ಲಿಯ ಒಂದು ಮನವಿ ಕೊಟ್ಟಾಗ ಸುಮಾರು 50 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿ ಬಸ್ತಿ ನಿರ್ಮಾಣಕ್ಕೆ ಸಹಕಾರ ಮಾಡಿದ್ದಾರೆ. ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಹಾಗೆ ಜೈನ ಧರ್ಮದ ಅಲ್ಪಸಂಖ್ಯಾತದ ಏನು ನಿಗಮ ಇದೆ ಅಲ್ಲಿಂದ ಕೂಡ ಈ ಒಂದು ಅನುದಾನ ಬಿಡುಗಡೆಯಾಗಿದೆ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲಿಂದ ಯಾವುದೇ ಒಂದು ಫೈಲ್ ಹೋದರೂ ಕೂಡ ಆಯಿತು ದೇವರ ಕೆಲಸ ಅಂಥೇಳಿ, ಅವರ ಹೆಸರೇ ಪ್ರಭು ಅಂಥೇಳಿ, ಪ್ರಭು ಅಂದ್ರೂ ಭಗವಂತನ ಹೆಸರೇ, ಅಂಥ ಒಂದು ಭಗವಂತನ ಹೆಸರನ್ನೇ ಅವರು ಇಟ್ಟುಕೊಂಡು ಆ ಒಂದು ಭಗವಂತನ ಸೇವೆಯನ್ನು ಅವರು ತುಂಬ ಮನಸ್ಸಿನಿಂದ ಅವರು ಮಾಡ್ತಿದ್ದಾರೆ. ಅವರ ವೃತ್ತಿ ಜೀವನ ಕೂಡ ಇನ್ನೂ ಮುಂದಿನ ಉತ್ತಮ ಹಂತವನ್ನು ತಲುಪಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ಹಾಗೆಯೇ ಅವ್ರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಸಿಗಲಿ ಅಂಥೇಳಿ ನಾವು ಕೂಡ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ಈಗಾಗಲೇ ಪ್ರಸ್ತಾವನೆಯಲ್ಲಿ ತಿಳಿಸಿದರು ಇಂದ್ರರವರು, ಮುಂದಿನ ಇಲ್ಲಿ ಸಭಾಭವನ ಇತ್ಯಾದಿ ಯಾತ್ರಿ ನಿವಾಸ, ಹಾಗೆ ಈ ಕಡೆ ಭಾಗದಲ್ಲಿ ಗುರುಗಳು ದಿಗಂಬರ ಮುನಿಗಳು ಬಂದರೆ ಅವರಿಗೆ ಉಳಿಲಿಕ್ಕೆ ಕೆಲವೊಂದು ಕಷ್ಟದ ಒಂದು ಸಾಮಾನ್ಯ ಇದಾಗ್ತದೆ. ಯಾಕಂದರೆ ಇಲ್ಲಿ ಮನೆಗಳು ಹತ್ತತ್ರ ಇಲ್ಲ, ಮಲೆನಾಡಲ್ಲಿ ದೂರ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಇರ್ತದೆ. ಅದಕ್ಕೆ ಬಸ್ತಿ ಪರಿಸರದಲ್ಲೇ ಒಂದು ಗುರುಭವನವನ್ನು ಕೂಡ ಕಟ್ತಕ್ಕಂಥ ಯೋಜನೆ ಇದೆ. ಇದೆಲ್ಲದಕ್ಕೂ ತಮ್ಮ ಸಹಕಾರ, ಹಾಗೆ ಸರ್ಕಾರದಿಂದ ಆಗ್ತಕ್ಕಂಥ ಯಾವುದೇ ಅನುದಾನಗಳಿದ್ದರೂ ಅದನ್ನು ಮುಂದಿನ ಹಂತಗಳಲ್ಲಿ ಮಾಡಲಿಕ್ಕಿದೆ. ಒಂದು ಸಭಾಭವನವನ್ನು ಕೂಡ, ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಜನೆ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ತಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತಕ್ಕಂಥನ್ನು ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ದಿಗಂಬರ ಮುನಿಗಳು ನಾಳೆಗೆ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ಕೂಡ ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ನೆರವೇರ್ತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದೀವಿ. ಇದೀಗ ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು
ಸಭೆಯನ್ನು ಉದ್ದೇಶಿಸಿ 4 ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತುಂಬ ಖುಷಿಯಾಯಿತು ಈ ಒಂದು ಪರಿಸರದಲ್ಲಿ ಇಷ್ಟೆಲ್ಲ ಪ್ರಗತಿಯನ್ನು ಸಾಧಿಸ್ತಾ ಇರತಕ್ಕಂಥದ್ದು, ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಿಕೊಂಡು ನಾಳೆಯಿಂದ ನಡೀತಾ ಇರತಕ್ಕಂಥ ಪಂಚಕಲ್ಯಾಣದ ಕಲ್ಯಾಣೋತ್ಸವ ಕೂಡ ಇನ್ನೂ ವಿಜೃಂಭಣೆಯಿಂದ ಆಗಲಿ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸ್ತೀನಿ. ಸಮಾಜದಲ್ಲಿ ಎಲ್ಲ ಧರ್ಮದ ಸಾಮರಸ್ಯವನ್ನು ಸಾರೋದಕ್ಕೆ ನಮ್ಮ ಜೈನ ಸಂಪ್ರದಾಯ ಯಾವ ರೀತಿ ನಮಗೆ ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದೆ ಅನ್ನುವಂಥದ್ದು ನಾನು ಈ ವೇದಿಕೆಯಲ್ಲಿ ನಿಂತು ಹೇಳುವಂಥ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿಯ ಮುಂದೆ ಬರತಕ್ಕಂಥ ದಿನಗಳಲ್ಲೂ ಕೂಡ ಎಲ್ಲ ಸರ್ವಧರ್ಮಗಳಲ್ಲೂ ಕೂಡ ಸಮನ್ವಯತೆಯನ್ನು ಸಾಧಿಸಿ ನಾಗರಿಕತೆಯನ್ನು ಅಧಿಕಾರದತ್ತ, ಅಭಿವೃದ್ಧಿಯತ್ತ, ಆನಂತರ ಮುಖ್ಯವಾಗಿ ಮಾನಸಿಕ ಮತ್ತು ನಮ್ಮ ವೈಚಾರಿಕ ಪ್ರಗತಿಯನ್ನು ಹೊಂದೋದರಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಅನ್ನುವಂಥದ್ದನ್ನು ಕೇಳ್ತಾ, ಅದಕ್ಕೆ ನಮಗೆ ನಿರಂತರವಾಗಿ ಮಾರ್ಗದರ್ಶನಗಳನ್ನು ಪೂಜ್ಯರು ಕೂಡ ನಿರಂತರವಾಗಿ ಮಾಡಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್ಕಾರದಲ್ಲಿ ನಿಗದಿಪಡಿಸಿರತಕ್ಕಂತಹ ಅನುದಾನಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಡುವಂಥ ಜವಾಬ್ದಾರಿ ಸಮಾಜದ್ದಾದರೆ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಕೊಡುವಂಥ ಕೆಲಸ ನನ್ನ ರೀತಿ ಇರತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳದ್ದಾಗಿರ್ತದೆ. ಸೊ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿಳಂಬ ಆಗದೆ, ಯಾವುದೇ ರೀತಿಯ ದುರುಪಯೋಗ ಆಗದೆ, ಉದ್ದೇಶವನ್ನು ಯಾವ ರೀತಿ ಅದಕ್ಕೆ ಬಳಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡೋಂಥ ಸಂದರ್ಭವನ್ನು ನೀವು ಒಟ್ಟಾಗಿ ಸೇರಿ ಮಾಡಿಕೊಳ್ಳೋಣ ಅಂತ ನಾನು ತಮ್ಮಲ್ಲಿ ಕೂಡ ಕೋರ್ತೀನಿ. ತಾವು ಕೆಲವು ವಿಷಯಗಳನ್ನು ನನ್ನ ಮುಂದೆ ಪ್ರಸ್ತಾಪಿಸಿದ್ದೀರ. ಆ ವಿಷಯಗಳ ಬಗ್ಗೆ ಕೂಡ ನಮ್ಮ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಯಾವ ರೀತಿ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ಅದಕ್ಕೆ ಅನುಮೋದನೆಯನ್ನು ಸರ್ಕಾರ ಮಟ್ಟದಲ್ಲಿ ದೊರಕಿಸಿಕೊಡೋದಕ್ಕೆ ಸಾಧ್ಯ ಇದೆ, ಅದನ್ನು ಮಾಡುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ತಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರ ಆಶೀರ್ವಾದವನ್ನು ನಿರೀಕ್ಷಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವರ್ಧಮಾನ ತೀರ್ಥಂಕರರ ಶಿಲಾಮಯ ಲೋಕಾರ್ಪಣೆ ಹಾಗೂ ಮಾನಸ್ತಂಭೋಪರಿ ಚತುರ್ಮುಖ ಜಿನಬಿಂಬಗಳ ಪ್ರತಿಷ್ಠಾ ಪಂಚಕಲ್ಯಾಣ ಮಹೋತ್ಸವದ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಪ್ರಾತಃ ಕಾಲದಿಂದ ಪ್ರತಿಷ್ಠಾಚಾರ್ಯರು, ಪುರೋಹಿತ ವರ್ಗದವರು ಸಂಪನ್ನಗೊಳಿಸಿದ್ದಾರೆ. ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಮಂಗಳಾಚರಣೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಪ್ರತಿಷ್ಠಾಚಾರ್ಯರಾದಂಥ ಶ್ರೀಮಂದರ ಪಂಡಿತ್ ಎಳವಳ್ಳಿಯವರು. ಅರ್ಹಂತೋ ಭಗವಂತೇಂದ್ರಮಹಿತ ಸಿದ್ಧಾಶ ಸಿದ್ದೇಶ್ವರ ಆಚಾರ್ಯೋ ಜನ ಶಾಸನೋನ್ನತಿಕರ ಪೂಜಾವೋಪಾಧ್ಯಾಯಕ ಶ್ರೀ ಸಿದ್ಧಾಂತ ಸುಪಾಠಕ ಮುನಿವರ ರತ್ನತ್ರಯಾರಾಧಕ ಪಂಚಿಷ್ಟಿಂ ಪರಮೇಷ್ಟಿನ ಪ್ರತಿದಿನಂ ಕುರ್ವಂತು ತೇ ಮಂಗಲಂ ಶ್ರೀಮನ್ನಮ್ರಸುರಾಸುರೇಂದ್ರ ಮುಕುಟ ಪ್ರದ್ಯೋತ ರತ್ನ ಪ್ರಭಾ ಭಾಸ್ವತ್ಪಾದನ ಕೇಂದ್ರವ ಪ್ರವಚನ ಬೋಧೇಂದ್ರವಸ್ತಾಯನ ಏ ಸರ್ವೇ ಜನ ಸಿದ್ಧ ಸೂರ್ಯ ನಗುತ ಸ್ಥೈ ಪಾಠಕ ಸಾಧವ ಸ್ತುತ್ಯ ಯೋಗಿ ಜನಸ್ಯ ಪಂಚಗುರ್ವ ಕುರ್ವಂತು ತೇ ಮಂಗಲಂ ಸಮ್ಯಕ್ ದರ್ಶನ ಬೋಧರೋತ್ತಮಮಲಂ ರತ್ನತ್ರಯಂ ಪಾವನಂ ಮುಕ್ತಿ ಶ್ರೀನಗರಾಧಿನಾಥ ಜನಪ ತಿಕ್ಥೋಪವರ್ಗ ಪ್ರದಾ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಜಿನಸ್ತುತಿಯೊಂದಿಗೆ ಪ್ರಾರ್ಥನೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಜಿನಗಾನ ತಂಡ ಕಾರ್ಗಲ್ ಇವರು. ಅಕ್ಷಯದಾತ ಶ್ರೀ ಜಿನನಾಥ ಅನಂತ ಗುಣ ವಿಖ್ಯಾತ ಅಕ್ಷಯದಾತ ಶ್ರೀ ಜಿನನಾಥ ಅನಂತ ಗುಣ ವಿಖ್ಯಾತ ಸುರನರ ವಂದಿತ ಮೋಕ್ಷ ವಿಧಾತ ಸುರನರ ವಂದಿತ
ಗುರುವರರಾಗಿರುವಂತಹ ಸ್ವಾದಿ ಕಂಬದಹಳ್ಳಿ ವರೂರು ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಶ್ರೀಮತಿ ನಾಗಶ್ರೀ ಮುಪ್ಪಾನೆ, ಅಧ್ಯಕ್ಷರು ಶ್ರೀ ಚಕ್ರೇಶ್ವರಿ ಮಹಿಳಾ ಸಮಾಜ ಬೆಂಗಳೂರು, ಇವರಿಗೂ ಸಹ ಪಂಚಕಲ್ಯಾಣ ಮಹಾ ಮಹೋತ್ಸವದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಜೈನ್, ವೈದ್ಯರು, ಧಾರ್ಮಿಕ ಉಪನ್ಯಾಸಕರು, ನಿರ್ದೇಶಕರು, ರತ್ನತ್ರಯ ಕ್ರಿಯೇಷನ್ಸ್, ಇವರಿಗೂ ಸಹ ಸಮಸ್ತ ಮರಬಿಡಿ ಸೀಮೆಯ ಶ್ರಾವಕರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಆಗಮಿಸಿರುವಂತಹ ಸಮಸ್ತ ಮರಬಿಡಿ ಸೀಮೆ ಹಾಗೂ ಊರಿನ ಪರವೂರಿನ ಗ್ರಾಮಸ್ಥರಿಗೂ ಧರ್ಮಬಂಧುಗಳಿಗೂ ಸ್ವಾಗತವನ್ನು, ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ದಾರೆ, ಆಡಲಿಕ್ಕಿದ್ದಾರೆ ಶ್ರೀ BS ಯಶೋಧರೇಂದ್ರ ಅವರು. ಭಗವಾನ್ ಮಹಾವೀರ ಸ್ವಾಮಿ ದೇವಸ್ಥಾನವು ಬಿದರೂರಿನಲ್ಲಿ ಸುಮಾರು 900 ವರ್ಷಗಳ ಇತಿಹಾಸ ಇರತಕ್ಕಂಥ ಬಸದಿಯಾಗಿದೆ. ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಇಲ್ಲಿರ್ತಕ್ಕಂಥ ಮಹಾವೀರ ತೀರ್ಥಂಕರ ಮೂರ್ತಿ ಪೂಜೆಗೊಳ್ತಾ ಇರತಕ್ಕಂಥ ಒಂದು ಪವಿತ್ರವಾದ ಮೂರ್ತಿಯಾಗಿದೆ. ಇಂತಹ ಒಂದು ಪವಿತ್ರವಾದ ಮೂರ್ತಿಯ ಬಸದಿ ಏನದು ಶಿಥಿಲಾವಸ್ಥೆಗೆ ಹೋಗಿತ್ತು, ಅದನ್ನು ನಮ್ಮ ಪರಮ ಪೂಜ್ಯ ಭಟ್ಟಾಕಲಂಕ ಭಟ್ಟಾರಕ ಶ್ರೀಗಳವರು ನಮ್ಮ ಸೀಮೆಯ ಗುರುಗಳಾಗಿರ್ತಾರೆ. ಅವರು ನಮ್ಮ ಸೀಮೆಗೆ ಪ್ರತಿ ಕಾರ್ಯಕ್ರಮಕ್ಕೆ ಬಂದಾಗ ಅದನ್ನು ಪರಿವೀಕ್ಷಣೆ ಮಾಡಿ, ಇಲ್ಲ ಈ ಬಸದಿಯನ್ನು ಪುನರ್ನಿರ್ಮಾಣಗೊಳ್ಳಬೇಕಾಗಿದೆ, ಹಾಗಾಗಿ ಎಲ್ಲರೂ ಕೂಡ ಸೇರಿಸಿ ಅಂತ ಹೇಳಿದರು. ಅದೇ ಕಾರಣವಾಗಿ ಮರಬಿಡಿ ಸೀಮೆಯ ಎಲ್ಲ ಶ್ರಾವಕರನ್ನು ಸಮಿತಿಯ ಸದಸ್ಯರುಗಳು ಸೇರಿ ಪೂಜ್ಯ ಶ್ರೀಗಳವರ ಒಂದು ನೇತೃತ್ವದಲ್ಲಿ ಮಾತುಕತೆಯನ್ನು ಮಾಡಿ ಒಂದು ನಿರ್ಣಯಕ್ಕೆ ಬಂದು 19ನೇ ಇಸ್ವಿಯಲ್ಲಿ ಈ ಬಸದಿಯನ್ನು ಶಂಕುಸ್ಥಾಪನೆ ಮಾಡುವುದರ ಮೂಲಕ ಪುನರ್ನಿರ್ಮಾಣಕ್ಕೆ ಕಾರ್ಯವನ್ನು ಪೂಜ್ಯ ಶ್ರೀಗಳವರ ಒಂದು ಮಾರ್ಗದರ್ಶನದಲ್ಲಿ ಕೈಗೊಳ್ಳಲಾಯಿತು. ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಇಲ್ಲಿ ಕರೋನಾ ಅಂತ ಮಹಾಮಾರಿ ಇರ್ಬೋದು ಅಥವಾ ಮಂಗನ ಕಾಯಿಲೆ ಇರ್ಬೋದು, ಹೀಗೆ ಇತರೆ ಕಾರ್ಯಕ್ರಮದಿಂದ ಸ್ವಲ್ಪ ಕುಂಠಿತವಾಯಿತು. ಆದರೂ ಕೂಡ 7 ವರ್ಷ ತಡವಾಗಿದ್ದರೂ ಕೂಡ ಕಾಲಕ್ಕೆ ನಮಗೆ ಪರಮ ಪೂಜ್ಯ ಸ್ವಸ್ತಿಶ್ರೀ ಭಟ್ಟಾಕಲಂಕ ಭಟ್ಟಾರಕ ಶ್ರೀಗಳವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಸಲಹೆಯಂತೆ ಅದ್ಭುತವಾಗಿರ್ತಕ್ಕಂಥ ಶಿಲಾಮಯವಾಗಿರ್ತಕ್ಕಂಥ ಒಂದು ಬಸದಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಸಂತೋಷಿಸುವ ವಿಷಯವೇ ಆಗಿದೆ. ನಮ್ಮ ಜೀವಿತ ಕಾಲದಲ್ಲಿ ಇಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಶಿಲಾಮಯವಾಗಿರ್ತಕ್ಕಂಥ ಇನ್ನು ಮುಂದೆ 100 ವರ್ಷ ಬಾಳ್ತಕ್ಕಂಥ ಒಂದು ಬಸದಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ನಮಗೆ ಅದು ಹೆಮ್ಮೆಯ ವಿಷಯ ಆಗಿದೆ. ಇಂತಹ ಒಂದು ಬಸದಿಯ ನಿರ್ಮಾಣಕ್ಕೆ ನಮ್ಮ ಮರಬಿಡಿ ಸೀಮೆಯ ಎಲ್ಲ ಸದ್ಧರ್ಮ ಶ್ರಾವಕಿಯರು ಕೂಡ ತನು ಮನ ಧನಗಳಿಂದ ಪ್ರೋತ್ಸಾಹವನ್ನು ನೀಡುವುದರೊಂದಿಗೆ ಈ ಒಂದು ಪಂಚಕಲ್ಯಾಣದ ಪೂರ್ವಕವಾಗಿ ಏನು ಸ್ವಾಮೀಜಿಯವರದು ದಿನಾಂಕವನ್ನು ನಿಗದಿಗೊಳಿಸಿದರು, ಆ ನಂತರದಲ್ಲಿ ರಾತ್ರಿ ಹಗಲೆನ್ನದೇ ನಿದ್ದೆಯನ್ನು ಬಿಟ್ಟು ಈ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸದ್ಧರ್ಮ ಶ್ರಾವಕರು ಕೂಡ ಕೈ ಜೋಡಿಸಿದ್ದಾರೆ. ಇವರ ಕೈ ಜೋಡಿಸುವಿಕೆಯಿಂದ ಇಂಥ ಒಂದು ಭವ್ಯವಾದ ಮಂದಿರ ಇಲ್ಲಿ ಕಂಗೊಳಿಸ್ತಾ ಇದೆ ಅಂತ ಹೇಳಿದರೆ ನಮಗೆಲ್ಲರೂ ಕೂಡ ಸಂತೋಷವಾಗಿದ್ದ ವಿಷಯವಾಗಿದೆ. ಹೀಗೆ ಕಾಲಕ್ಕೆ ನಮಗೆ ಪೂರ್ವ ಭಟ್ಟಾರಕ ಸ್ವಾಮೀಜಿಗಳವರು ಮಾರ್ಗದರ್ಶನ ಮಾಡ್ತಾ ಯಾವುದೇ ಥರದ ತಪ್ಪು ಒಪ್ಪುಗಳಿದ್ದರೂ ಕೂಡ ಕಾಲಕ್ಕೆ ಅದನ್ನು ತಿದ್ದಿ ಅವರು ಹೇಗೆ ಸ್ವಾದಿ ದಿಗಂಬರ ಜೈನ ಮಠಕ್ಕೆ 2013ನೇ ಇಸ್ವಿಗೆ ಅವರು ಪಟ್ಟಾಭಿಷೇಕಗೊಂಡರು, ಆ ಕ್ಷೇತ್ರ ಹೇಗೆ ಬೆಳವಣಿಗೆ ಆಯಿತು, ಹಾಗೆ ಇಲ್ಲಿಯೂ ಕೂಡ ಅವರ ಒಂದು ಪರಂಪರೆಗೆ ಸೇರಿರ್ತಕ್ಕಂಥ ಬಸದಿ ಆಗಿರೋದ್ರಿಂದ ಇದರ ಒಂದು ಉನ್ನತಿಗೆ ಅವರ ಕಾಲಕ್ಕೆ ನಮಗೆ ಮಾರ್ಗದರ್ಶನ ನೀಡಿ ಇಂತಹ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ನಮಗೆ ತುಂಬ ಸಂತೋಷವಾಗಿದೆ. ಇವತ್ತಿನ ದಿವಸ ನಮ್ಮ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ನಾಗಶ್ರೀ ಮುಪ್ಪಾನಿಯವರಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಹೈಕೋರ್ಟ್ನಲ್ಲಿ ವಕೀಲರಾಗಿ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ನಮ್ಮ ಸೀಮೆಯ ಸೊಸೆಯಾಗಿದ್ದಾರೆ, ಜೇಗಳದ ಸೊಸೆಯಾಗಿದ್ದಾರೆ. ಅಂತಹ ನಾಗಶ್ರೀ ಮುಪ್ಪಾನಿಯವರು ಬೆಂಗಳೂರಿನಲ್ಲಿ ಚಕ್ರೇಶ್ವರಿ ಮಹಿಳಾ ಸಮಾಜದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತುಂಬ ಉತ್ತಮವಾಗಿ ಆ ಕಾರ್ಯಕ್ರಮ ನೆರವೇರಿಸ್ಕೊಡ್ತಾ ಚಕ್ರೇಶ್ವರಿ ಮಹಿಳಾ ಸಮಾಜದ ಅಭಿವೃದ್ಧಿ ತರ್ತಾ ಇದ್ದಾರೆ ಅಂತ. ಜೊತೆಗೆ ನಮ್ಮ ಮಠಗಳಲ್ಲಿರ್ತಕ್ಕಂಥ ಯಾವುದೇ ಥರದ ಕಾನೂನು ತೊಡಕುಗಳಿದ್ದರೆ ಅದಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸ್ವಾದಿ ದಿಗಂಬರ ಮಠಕ್ಕಿರ್ಬೋದು, ಶ್ರವಣಬೆಳ ಮಠಕ್ಕಿರ್ಬೋದು, NR ಪುರ ಮಠಕ್ಕಿರ್ಬೋದು, ಹೀಗೆ ಅವರ ಮಾರ್ಗದರ್ಶನ, ಅವರ ಸಲಹೆ ಯಾವಾಗಲೂ ಕೂಡ ಇದ್ದಿರ್ತಾರೆ. ಅವರು ಇವತ್ತಿನ ದಿನ ನಮಗೆ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಹಾಗೆಯೇ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಅವರು
ಅವರು ಕರ್ನಾಟಕ ಜೈನ ಅಸೋಸಿಯೇಷನ್ನ ನಿರ್ದೇಶಕರು ಕೂಡ ಹೌದು, ಹಾಗೆ ವೃತ್ತಿಯಲ್ಲಿ ವೈದ್ಯರು, ಹಾಗೆಯೇ ಉಪನ್ಯಾಸಕರು ಕೂಡ ಹೌದು, ಜೊತೆಗೆ ರತ್ನತ್ರಯ ಕ್ರಿಯೇಷನ್ ಅಂತೇಳಿ ಅದರ ನಿರ್ದೇಶಕರು. ಪ್ರತಿ ಭಾನುವಾರ ಚಂದನದಲ್ಲಿ 9ರಿಂದ 9 ಗಂಟೆಗೆ 9:30ವರೆಗೆ ಅವರ ಒಂದು ಕ್ರಿಯೇಷನ್ ಕಾರ್ಯಕ್ರಮ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರ್ತದೆ. ಅಂಥವರು ಇವತ್ತಿನ ದಿನ ನಮಗಿಲ್ಲಿ ಮುಖ್ಯ ಅತಿಥಿಗಳೇ ಆಗಮಿಸಿದ್ದಾರೆ. ಅದು ಕೂಡ ಸಂತೋಷ ವಿಷಯವಾಗಿದೆ. ಹಾಗೆಯೇ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಗಜಾನನ ಶರ್ಮಾ ಅವರು ನಾ ಹೇಳ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ರಾಣಿ ಚೆನ್ನಬೈರಾದೇವಿಯ ಕಾದಂಬರಿ ನೆನಪಿಗೆ ಬರ್ತದೆ. ಅವರು ಮೂಲತಃ ಇಲ್ಲೇ ಹುಕ್ಕಲಿನವರು, ನಮ್ಮ ಊರಿನಿಂದ 1 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ಇದೆ. ಹಾಗೆಯೇ ನಮ್ಮ ಸ್ನೇಹಿತರು ಕೂಡ ಹೌದು, ಕ್ಲಾಸ್ಮೇಟ್ನಲ್ಲಿ ನಾವು ಒಂದೇ ಸೇರಿ ಓದಿರ್ತಕ್ಕಂಥವ್ರು. ಅವರು ಕರ್ನಾಟಕ ಟ್ರಾನ್ಸ್ಪೋರ್ಟ್ KPTCLನಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ನಿವೃತ್ತಿ ಹೊಂದ್ಬಿಟ್ಟು ವೃತ್ತಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದರೂ ಕೂಡ ಸಾಹಿತಿಯಾಗಿ, ಮಕ್ಕಳ ಸಾಹಿತಿಯಾಗಿ ಅವರ ವೃತ್ತಿ ಜೀವನದಲ್ಲಿ ಸಾಮಾಜಿಕ ಸೇವೆಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಅಂಥವರು ಇವತ್ತಿಂದ ನಮಗೆ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆಯೇ ಶ್ರೀ ವೀರೇಂದ್ರ ಅವರು ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಉದ್ಯೋಗಿಯಾಗಿದ್ದು, ಕರ್ನಾಟಕ ವಿದ್ಯುತ್ ನಿಗಮದ ಉದ್ಯೋಗಿಗಳ ಎಂಪ್ಲಾಯೀಸ್ ಯೂನಿಯನ್ ಅಂತ ಇದೆ, ಅದರ ಕೇಂದ್ರ ಸಮಿತಿಯ ಸ್ಟೇಟ್ ಲೆವೆಲ್ ಪ್ರೆಸಿಡೆಂಟಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸಂತೋಷದ ವಿಷಯ ಅಂತಂದರೆ ಕಳೆದ 3 ತಿಂಗಳ ಹಿಂದೆ ಅವರಿಗೆ ಕರ್ನಾಟಕ ವಿದ್ಯುತ್ ನಿಗಮದ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಒಬ್ಬರಾಗಿ ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ತುಂಬ ಸಂತೋಷ ವಿಷಯ ಆಗಿದೆ. ಅವರನ್ನು ಕೂಡ ನಾವು ಇವತ್ತಿನ ದಿನ ಇಲ್ಲಿಗೆ ಮುಖ್ಯ ಅತಿಥಿ ಕರೆದಿದ್ದೇವೆ. ಹಾಗೆಯೇ ಶ್ರೀ ವೀರೇಂದ್ರ ಕುಮಾರ್ ಅವರು, ಇವ್ರ ಬಗ್ಗೆ ಹೇಳಬೇಕು ಅಂದರೆ DYSP ಅವರು ತುಂಬ ಸರಳ ಸಜ್ಜನ ವ್ಯಕ್ತಿಯಾಗಿದ್ದಾರೆ. ಜೊತೆಗೆ ಪ್ರಾಮಾಣಿಕವಾಗಿ ಅವರಿಗೆ ಕೆಲಸವನ್ನು ಗುರುತಿಸಿ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ. ಅಂಥವರು ಇವತ್ತಿನ ದಿನ ನಮ್ಮ ಮುಂದೆ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅದು ಕೂಡ ನಮಗೆ ತುಂಬ ಸಂತೋಷದ ವಿಷಯವಾಗಿದೆ. ಹಾಗೆಯೇ ನಮ್ಮ ಉಪಸ್ಥಿತಿಯಲ್ಲಿ ನಮ್ಮ ಸಮಿತಿಯಲ್ಲಿ ಈಗ ಚಾಲ್ತಿ ಇರ್ತಕ್ಕಂಥ ಸಮಿತಿಯವರು ಹಾಗೂ ಹಿಂದಿನ ಸಮಿತಿಯವರು, ಹಿಂದೆ 5 ವರ್ಷದ ಹಿಂದೆ ಇರ್ತಕ್ಕಂಥವ್ರು, ಅಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಬೇಕು ಅನ್ನೋ ದೃಷ್ಟಿಯಿಂದ ಸಮಿತಿಯವರೆಲ್ಲ ನಿರ್ಧಾರ ಮಾಡಿ ಅಲ್ಲಿ ಸಲಹೆಗಾರ ಇರ್ಬೋದು ಅಥವಾ ನಿರ್ದೇಶಕ ಕೆಲಸ ಮಾಡೋದಿರ್ಬೋದು, ಇವಾಗ ಹಾಲಿ ನಿರ್ದೇಶಕರನ್ನು ಗೌರವಿಸಿ ಅವ್ರನ್ನೂ ಕೂಡ ಇವತ್ತಿನ ಉಪಸ್ಥಿತಿಗೆ ಅವ್ರನ್ನೂ ಕೂಡ ಕರೆದಿದ್ವಿ. ಹೀಗಾಗಿ ಅವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರೋದ್ರಿಂದ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬಂದಿದೆ ಅಂತ ಹೇಳ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೆ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಪರಮ ಪೂಜ್ಯ ಸ್ವಾಮೀಜಿ ತ್ರಯರ ಆಶೀರ್ವಾದ ಮೂಲಕ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಇಂದಿನ ಸಮಾರಂಭದ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಸುರರಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಸುರರಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಸಿದ್ಧರ ಸತತ ವಿಶುದ್ಧರ ಬೋಧ. ತನ್ನ ದಕ್ಷತೆ ಪ್ರಾಮಾಣಿಕತೆಯಿಂದ ಪೊಲೀಸ್ ಇಲಾಖೆಗೆ ಗೌರವವನ್ನು ತಂದುಕೊಟ್ಟಂಥ ಖ್ಯಾತ ಅಧಿಕಾರಿಯಾದಂಥ DYSP ವೀರೇಂದ್ರ ಕುಮಾರ್ ಜೈನ್ ಅವರನ್ನೇ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ವರ್ಧಮಾನ್ ಮಹಾವೀರರ ಪಂಚಕಲ್ಯಾಣ ಧರ್ಮದ ಬಗ್ಗೆ ನಾನೆಲ್ಲಿ ನಿಂತ್ಕೊಂಡು ಇಲ್ಲಿ ಮಾತಾಡ್ತೀನಿ, ಅದಕ್ಕಿಂತ ಹೆಚ್ಚು ಅನುಭವ ಜ್ಞಾನ ನಿಮಗಿದೆ. ಆದ್ದರಿಂದ ನಾನು ಹೆಚ್ಚು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗನ್ಸೋದು ಈ ಜೈನ ಧರ್ಮ ಹೇಗೆ ಅನ್ವಯ ಆಗ್ತದೆ, ಹೇಗೆ ಅನ್ವಯಕ ಆಗ್ತದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಒಂದು ಕುಟುಂಬದಲ್ಲಿ ಒಂದು ಸಂಸಾರ, ಒಂದು ಹೋಬಳಿ, ಒಂದು ತಾಲೂಕು, ಒಂದು ರಾಜ್ಯ, ಒಂದು ರಾಷ್ಟ್ರ ಅಥವಾ ಪ್ರಪಂಚದಲ್ಲಿ ಜೈನ ಧರ್ಮದ ತತ್ವಗಳು ಎಷ್ಟು ಪ್ರಸ್ತುತವಾಗಿದೆ ಅದ್ರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳ್ತೇನೆ.
ನಿಮಗೆಲ್ಲ ಗೊತ್ತು, ಭಗವಾನ್ ಮಹಾವೀರರು ತಮ್ಮ ಸಾಮ್ರಾಜ್ಯವನ್ನು ರಾಜಕುಮಾರನಾಗಿ ವಿಸ್ತಾರ ಮಾಡಬಹುದಿತ್ತು. ಹಲವಾರು ರಾಜ್ಯಗಳನ್ನು ಸೇರ್ಪಡೆಗೊಳಿಸಬಹುದಿತ್ತು. ತನ್ನ ಪ್ರಜೆಗಳಿಗೆ ಯಾವ ಸೌಲಭ್ಯಗಳನ್ನು ಸಹ ಒದಗಿಸಬಹುದಿತ್ತು. ಆ ಸಾಮ್ರಾಜ್ಯಕ್ಕೆ ಕಲ್ಯಾಣ ದೃಷ್ಟಿಯಿಂದ ಪ್ರಜೆಗಳ ಸುಖಕ್ಕಾಗಿ ಹೋರಾಟ ಮಾಡಬಹುದಿತ್ತು. ಆದರೆ ಅವ್ರ ಉದ್ದೇಶ ಅದಾಗಿರಲಿಲ್ಲ. ಆ ಏನು ಪದವಿ ಇತ್ತು, ರಾಜಕುಮಾರ ಪದವಿ ಇತ್ತು, ಸುಂದರ ಸಂಸಾರ ಇತ್ತು, ತಂದೆ ತಾಯಿಗಳಿದ್ರು, ಅದನ್ನು ತ್ಯಜಿಸಿದ್ರು. ಉದ್ದೇಶ ಇಷ್ಟೇ, ನಾನು ಕೇವಲ ನನ್ನ ಸಾಮ್ರಾಜ್ಯದ ಪ್ರಜೆಗಳಿಗೋಸ್ಕರ ನಾನು ಬದುಕಬಾರ್ದು, ಪ್ರಪಂಚದ ಜೀವಿಗಳ ಕಲ್ಯಾಣಕ್ಕೋಸ್ಕರ ನಾನು ಬದುಕಬೇಕು. ಪ್ರಪಂಚದ ಜೀವಿಗಳು, ಪ್ರಪಂಚದ ಮನುಷ್ಯರು, ಪ್ರಪಂಚದ ಯಾವ ಒಂದು ಜೀವಾತ್ಮ ಇದೆ, ಆ ಕಷ್ಟಗಳಿಗೆ ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು ಅಂತ ಉನ್ನತ ಭಾವವನ್ನು ಇಟ್ಕೊಂಡು ಅವರು ತಪಸ್ಸನ್ನು ಕೈಗೊಂಡರು. ಆ ಮೂಲಕ ನಾವು ಹೇಳ್ತೀವಿ, ಇದು 24ನೇ ತೀರ್ಥಂಕರ, 23ನೇ ತೀರ್ಥಂಕರ ಹಿಸ್ಟ್ರಿಯಲ್ಲಿದೆ, ಉಲ್ಲೇಖ ಇದೆ. ನಾವೇ 24ನೇ ತೀರ್ಥಂಕರ, 23ನೇ ತೀರ್ಥಂಕರ ಪಾರ್ಶ್ವನಾಥ ಸ್ವಾಮಿಯವ್ರದ್ದು ಉಲ್ಲೇಖ ಇದೆ ಅಂತ ಹೇಳಿ. ಆದರೆ ಜೈನಾಗಮನ ಇರ್ಬೋದು, ಜೈನ ಸಾಹಿತ್ಯ ಇರ್ಬೋದು, ಈ ಮಹಾವೀರ ಸ್ವಾಮಿಯವರು ಬೋಧಿಸಿದಂಥ ಏನು ನಿಮಗೆಲ್ಲ ಗೊತ್ತದು, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಸತ್ಯ ಮತ್ತು ಬ್ರಹ್ಮಚರ್ಯ, ಇವುಗಳನ್ನು ಅವರು ನಮಗೆ ಕೊಟ್ಟರು ಕೊಡುಗೆಯಾಗಿ ಅಂತ ಹೇಳಿ. ನೋಡಿ, ಯಾವುದೇ ಒಂದು ಸಂವಿಧಾನ ಇರ್ಬೋದು, ಯಾವುದೇ ಒಂದು ಕಾನೂನು ಇರ್ಬೋದು, ಅವು ಕಾಲ ಕಾಲಕ್ಕೆ ರಿವೈಸ್ ಆಗಬೇಕು, ಪರಿಷ್ಕೃತವಾಗಬೇಕು. ಆದರೆ ಮಹಾವೀರ ಸ್ವಾಮಿಯವರು ಕೊಟ್ಟಂತಹ ಅಥವಾ ಜೈನ ಧರ್ಮ ಕೊಟ್ಟಂತಹ ಏನು ತತ್ವಗಳಿದ್ದಾವೆ, ಹಿಂದೂ ಶಾಶ್ವತ, ಈಗಲೂ ಶಾಶ್ವತ, ಮುಂದೂ ಶಾಶ್ವತ ಅಂತಹ ಅಮೂಲ್ಯ ತತ್ವಗಳನ್ನು ನಾವು ಜೈನ ಧರ್ಮದಲ್ಲಿ ಕಾಣ್ಬೋದು. ಈಗ ನಾವು ಇತಿಹಾಸ ನೋಡಿದರೆ, ನಾವು ಇತಿಹಾಸವನ್ನು ಮರುಕಳಿಸ್ತಕ್ಕಂತಹ ತಾಕತ್ತು ನಮಗೂ ಇಲ್ಲ, ನಿಮಗೂ ಇಲ್ಲ. ನಾವು ಎಷ್ಟು ಬಸದಿ ಕಟ್ಟಿಸಿದ್ರು ಸಹ ಗಂಗರ ಕಾಲದ್ದಿರ್ಬೋದು, ರಾಷ್ಟ್ರಕೂಟರ ಕಾಲದಾಗಿರ್ಬೋದು, ಅಥವಾ ಜೈನ ಸಮ್ಮೇಳನಗಳು ಹೇಗಾದವೋ ಉತ್ತರ ಭಾರತದಲ್ಲಿ, ಅದನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲ. ನೀವಿಷ್ಟು ಕಷ್ಟಪಟ್ಟು ಭಾಳ ಸುಂದರವಾದಂಥ ಭಟ್ಟಾರಕರ ಆಶಯ, ಮಾರ್ಗದರ್ಶನ, ಶ್ರಮದಿಂದ ತುಂಬ ಸುಂದರವಾದ ಮಹಾವೀರ ಸ್ವಾಮಿಯ ಬಸದಿಯನ್ನು ಕಟ್ಟಿದ್ದೀವಿ. ಆ ಸಂಸ್ಕೃತಿ ಉಳಿಬೇಕು ಅಂದರೆ ನಮ್ಮ ಮಕ್ಕಳಿಗೆ ಅದನ್ನು ಕೊಡಬೇಕು, ಆ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರವನ್ನು ನಾವು ಟ್ರಾನ್ಸ್ಫರ್ ಮಾಡದೆ ಹೋದರೆ ಸಂಸ್ಕೃತಿಯ ಅವನತಿ ಆಗುತ್ತೆ. ಜೈನರ ಜನಮನವ ರಂಜಿಸುತ್ತಾ ಬಂದು ಪರಿವಾರವೆಲ್ಲ ರವಿವಾರದಂದು 30 ನಿಮಿಷಗಳ ರಂಜನೆಯ